ನಿದ್ರೆಯಲ್ಲಿ ವೀರ್ಯಸ್ರಾವ. ಈಗ ತುಂಬ ಜನ ಯೂತ್ಸ್ಗಳಿಗೆ ಹೇಳ್ತಿರ್ತಾರೆ, ನನಗೆ ಔಟ್ ಆಗ್ತಿದೆ, ನನಗೆ ವೀರ್ಯ ನಾಶ ಆಗ್ತಿದೆ, ಹೊರಗಡೆ ಹೋಗ್ತಾ ಇದೆ ಅಂತ. 199ರಿಂದ 200 ಅಂದರೆ 199ನೇ ಪೇಜಲ್ಲಿ ಸಿಗುತ್ತೆ. ಬನ್ನಿ ನೋಡಿ, 199ನೇ ಪೇಜು. ಸೊ ಡ್ರೀಮ್ ಎಜಾಕ್ಯುಲೇಷನ್, ನಿದ್ರೆಯಲ್ಲಿ ರಕ್ತಸ್ರಾವ. ಈ 199ನೇ ಪೇಜು, 199ನೇ ಪೇಜು. ಅದಕ್ಕೆ ಅಕ್ಯುಪ್ರೆಷರ್ ಏನು ಮಾಡ್ಕೋಬೇಕು, ಆ ಒಂದು ಇದು ವೀರ್ಯ ಹಾಳಾಗ್ತಿರುತ್ತಲ್ಲ, ಸ್ರಾವ ಆಗುತ್ತಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಏನಾಗಬೇಕು ಅಂತಂದರೆ ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಪ್ರೆಸ್ ಮಾಡ್ಕೊಂಬರ್ಬೇಕು. ಇದು ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡು, ಇದು ಹಿಂದೆ ಮುಂದೆ ಇದು. ಅದಕ್ಕೆ ಕಲರ್ ಥೆರಪಿ ಏನು ಯೂಸ್ ಮಾಡ್ಕೋಬೇಕು, ಆಕಾಶ ನೀಲಿ, ಕಪ್ಪು, ಹಳದಿ, ಹಸಿರು. ನೋಡಿ, ಆಕಾಶ ನೀಲಿ ಇದೆ, ಕಪ್ಪು ಇದೆ, ಹಳದಿ ಮತ್ತು ಹಸಿರು ಇದು ಕೂಡ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ನಿದ್ರೆಯಲ್ಲಿ ವೀರ್ಯಸ್ರಾವವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ. ಕೆಳಗಡೆ ಇನ್ಸ್ಟ್ರಕ್ಷನ್ ಕೂಡ ನಿಮ್ಗೆ ಕೊಟ್ಟಿರ್ತಾರೆ. ಬಣ್ಣಗಳ ಚಿಕಿತ್ಸೆಯನ್ನು ಹಗಲಲ್ಲಿ ಮಾಡಿದರೆ ಪರಿಣಾಮಕಾರಿ. ಗರ್ಭಿಣಿಯರು ಬಣ್ಣಗಳನ್ನು ಬಳಸಬಾರದು. ಬಣ್ಣಗಳ ಚಿಕಿತ್ಸೆಯನ್ನು ಕೈಗಳಿಗೆ 2 ರಿಂದ 4 ಗಂಟೆಗಳ ಕಾಲ ಮಾತ್ರವೇ ಹಚ್ಚಬೇಕು. ನಂತರ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು ಅಂತ ಅವ್ರು ಹಾಕಿದ್ದಾರೆ. ನೋಡಿ, ನಿದ್ರೆಯಲ್ಲೇ ರಕ್ತಸ್ರಾವಕ್ಕೆ ಒಂದು ಪರಿಹಾರ. 2ನೇ ಪರಿಹಾರ ಧಾನ್ಯಗಳ ಚಿಕಿತ್ಸೆ, ಇದು 3ನೇ ಪರಿಹಾರ. ಕಣ್ಣ ಚಿಕಿತ್ಸೆ 4ನೇ ಪರಿಹಾರ. 3ನೇ ಪರಿಹಾರದಲ್ಲಿ ಮೆಂತ್ಯ, ಆಕ್ರೋಟ್, ಕಿಡ್ನಿ ಬೀನ್ಸ್, ಬಟಾಣಿ, ಇದನ್ನು ಎಲ್ಲೆಲ್ಲಿ ಕಟ್ಟಬೇಕು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಕಾಣಿಸ್ತಾ ಇದೆ ನಿಮಗೆ? ಎಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಇದು ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡು. ಅಂದರೆ ನೀವು ಬುಕ್ ತೊಗೊಂಡ್ರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡ್ಬೋದು ಅಂತ. ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಕಣ್ಣ ಚಿಕಿತ್ಸೆ, ಎಲ್ಲಿ ನೀವು ಅದನ್ನು ಪಾಯಿಂಟ್ ಹಾಕಬೇಕು. ಈ ಕಣ್ಣ ಚಿಕಿತ್ಸೆ ಬೇಕಾದಂಥ ಈ ಸೀಡ್ ಬಾಲ್ಸು ಇದೆಯಲ್ಲ, ಇದನ್ನು ಕೂಡ ಬೇಕು ಅಂದರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಈ ಬುಕ್ಕು ನಿಮಗೆ ಬೇಕು ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ನಮಗೆ ಕಾಲ್ ಮಾಡಿದ್ರೆ ನಿಮಗೆ 10 ರಿಂದ 12 ದಿನದ ಒಳಗಡೆ ಈ ಬುಕ್ಕು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಸೊ ಒಣಕೆಮ್ಮಿಗೂ ಅಷ್ಟೇ. ಇಲ್ಲಿ ನೋಡಿದೆ ಡ್ರೈ ಕಾಫ್, ಒಣಕೆಮ್ಮು, ಡ್ರೈ ಕಾಫ್. ಇಲ್ಲಿ ಇಂಗ್ಲೀಷಲ್ಲೂ ಕೊಟ್ಟಿದೆ, ಕನ್ನಡದಲ್ಲೂ ಕೂಡ ಕೊಟ್ಟಿದೆ. ಇದು ಡ್ರೈ ಕಾಫ್ಗೂ ಅಂತ ಹೋದರೆ ಅಕ್ಯುಪ್ರೆಷರ್ ಇದೆ. ಈ ಒಣಕೆಮ್ಮಿಗೆ ಅಕ್ಯುಪ್ರೆಷರು, ಬಣ್ಣಗಳ ಚಿಕಿತ್ಸೆ, ಧಾನ್ಯಗಳ ಚಿಕಿತ್ಸೆ, ಕಣ ಚಿಕಿತ್ಸೆ. ಈ ಥರ ಸುಮಾರು ನಿಮಗೆ 250ರಷ್ಟು ಸಮಸ್ಯೆಗಳಿಗೆ ಪರಿಹಾರ ಇರುವಂಥ ಈ ಒಂದು ಬಣ್ಣ ಚಿಕಿತ್ಸೆ, ಈ ಒಂದು ಪಾಕೆಟ್ ಸಂಜೀವನಿ ಬುಕ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಇದು ನೋಡಿ ಹೇಗೆ ವರ್ಕ್ ಆಗುತ್ತೆ ಬಣ್ಣ ಚಿಕಿತ್ಸೆ ಅನ್ನೋದು ಕೂಡ ನಿಮಗೆ ಆರಂಭದಲ್ಲೇ ನಿಮಗೆ ಅದು ಕೊಡ್ತಾ ಹೋಗ್ತಾರೆ. ಒಂದೊಂದು ಸಮಸ್ಯೆ ಕಡೆ 4 ರೀತಿಯಾದಂಥ ನಿಮಗೆ ಪ್ರೋಟೋಕಾಲ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿದೆ ನೋಡಿ, ಎಷ್ಟೊಂದಿದೆ. ಇಂಥ ಬುಕ್ಕು ನಿಮಗೆ ಬೇಕು ಅನ್ನೋದೇ ಆದರೆ ನೇರವಾಗಿ ನಮಗೆ ಕಾಲ್ ಮಾಡಿದ್ರೆ ಸೊ ನಿಮಗೆ ಬುಕ್ಕು ಸಿಗುತ್ತೆ. ನೋಡಿ ಎಷ್ಟೊಂದಿದೆ. ಯಾವ ಕೈಗೆ ಯಾವ ಬಣ್ಣ ಹಚ್ಚಬೇಕು, ಯಾವ ಕೈಗೆ ಅಕ್ಯುಪ್ರೆಷರ್ ಹಾಕ್ಕೋಬೇಕು, ಯಾವ ಕೈಗೆ ಬಣ್ಣ ಹಚ್ಚಬೇಕು, ಯಾವ ಕೈಗೆ ಕಣ್ಣ ಚಿಕಿತ್ಸೆ ಮಾಡ್ಕೋಬೇಕು, ಯಾವ ಕೈಗೆ ಹೇಗೆ ಧಾನ್ಯಗಳ ಚಿಕಿತ್ಸೆ ಮಾಡ್ಕೋಬೇಕು. ಇದೊಂದು ಸಲ ನೀವು ತೊಗೊಂಡು ನೋಡಿಬಿಟ್ಟ ಅಂದರೆ ಸಾಕು. ಸೊ ನೀವೇ ಒಂದು ರೀತಿ ಪ್ರಿಲಿಮಿನರಿ ಡಾಕ್ಟರ್ ಆದಂಗೆ, ಮನೆಯಲ್ಲೇ ನೀವೇ ಡಾಕ್ಟರ್ ಆದಂಗೆ ಆರಾಮಾಗಿ ಮಾಡ್ಕೊಳ್ಬೋದು. ಎಸ್, ಈ ಥರದ ಬುಕ್ಕು ನಿಮಗೆ ಬೇಕು ಅನ್ನೋದೇ ಆದರೆ, ಪಾಕೆಟ್ ಸಂಜೀವನಿ ಬುಕ್ಕು ಬೇಕು ಅನ್ನೋದೇ ಆದರೆ ಸೊ ಆಯುಷ್ ಮಂಡಲಮಿಂದ ಕೆಳಗಿನ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಸಿಗ್ತಾ ಹೋಗುತ್ತೆ.